ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಛಿದ್ರಗೊಂಡ ಸಮಾಜ ಮತ್ತು ಛಿದ್ರಗೊಂಡ ಕುಟುಂಬ ಎಂದಿಗೂ ರಾಜನಾಗಲು ಸಾಧ್ಯವಿಲ್ಲ. ಆದರೆ ಅವರು ತಮ್ಮಲ್ಲಿಯೇ ಹೊಡೆದಾಡಿಕೊಂಡು ಇತರರನ್ನ ಖಂಡಿತವಾಗಿಯೂ ರಾಜರನ್ನಾಗಿ ಮಾಡ್ತಾರೆ. ಸುಖದ ನಶೆಯಲ್ಲಿ ತೇಲುವಾಗ ಎಲ್ಲರೂ ಪರಿಚಿತರೆ, ದುಃಖದ ಸಂತೆಯಲ್ಲಿ ಅಲೆಯುವಾಗ ನಮ್ಮವರು ಅಪರಿಚಿತರೆ. ಗೆಲ್ಲುವ ಛಲವಿದ್ದವನಿಗೆ, ಪ್ರಯತ್ನಿಸುವ ಗುಣವಿದ್ದವನಿಗೆ ಯಾವುದು ಅಸಾಧ್ಯವಲ್ಲ. ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು. ಆದರೆ ಯಾವ ಮಾತು ಯಾವಾಗ ಆಡ್ಬೇಕೆಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ಭೂಮಿಗೆ ಭಾರವಾದ್ರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಮನಸ್ಸಿಗೆ ಎಂದೂ ಭಾರ ಆಗಬಾರ್ದು. ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು 2 ಔಷಧಗಳು. ಒಂದು ಕಾಲ, ಇನ್ನೊಂದು ಮೌನ. ಮತ್ತೊಬ್ಬರ ಮನಸ್ಸನ್ನ ನೋಯಿಸುವ ಮಾತನ್ನು ಆಡಲೇಬಾರದು. ನಾವಾಡುವ ಮಾತಿನಿಂದಲೇ ನಮ್ಮ ಯೋಗ್ಯತೆ ಜನರಿಗೆ ಪರಿಚಯವಾಗ್ತದೆ. ಹಗುರವಾಗಿ 100 ಮಾತಾಡೋದಕ್ಕಿಂತ ತೂಕವಾಗಿ 1 ಮಾತನಾಡೋದು ಉತ್ತಮ. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತಲ್ಲ. ಹೊಲಿಗೆ ಸರಿಯಾಗಿದ್ರೆ ಬಟ್ಟೆ ಸುಂದರ, ನಾಲಿಗೆ ಸರಿಯಾಗಿದ್ರೆ ಬದುಕು ಸುಂದರ. ನೆಪಕ್ಕೆ ನೆನಪಾಗೋ ನೆನಪೇಕೆ? ನಾನು ಜೀವನದಲ್ಲಿ ಒಂಟಿಯಾದ್ರೂ ಪರವಾಗಿಲ್ಲ, ಆದರೆ ನಾಟಕ ಮಾಡೋ ಸಂಬಂಧ ನನಗ್ ಬೇಡ. ನೀವು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ರು ಯಾರೋ ಒಬ್ಬರ ಕಥೆಯಲ್ಲಿ ನೀವು ಯಾವಾಗಲೂ ಕೆಟ್ಟವರಾಗಿರ್ತೀರಿ. ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ. ಜೀವನದಲ್ಲಿ ಕಷ್ಟ ಬಂದ್ರೆ ಯಾರ ಹತ್ರನೂ ಹೇಳ್ಕೋಬೇಡಿ, ಕೀಳಾಗಿ ನೋಡ್ತಾರೆ. ಅದೇ ಸಾಧನೆ ಮಾಡಿ ತೋರಿಸಿ ಸಲಾಂ ಹೊಡಿತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.